ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭ್ರಮದಿಂದಲೇ ಜರುಗಿಸಲಾಯಿತು. ಅಂಬೇಡ್ಕರ್ ಶೋಷಿತ ಸಮಾಜದವರಿಗೆ ನೆರವಾದ ಬಗ್ಗೆ ಗಣ್ಯರು ಗುಣಗಾನ ಮಾಡಿದ್ದು, ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ನಡೆಯುತ್ತೆನ್ನುವ ವರದಿ ಇಲ್ಲಿದೆ. ಭಟ್ಕಳ ತಹಶೀಲ್ದಾರ್ ಕಚೇರಿಯಲ್ಲಿ ಮಹಾ ಮಾನವತಾವಾದಿ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ರವರ 134ನೇ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ್ ನಾಯಕ್ ಉದ್ಘಾಟಿಸಿದರು. ಅವರು ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನ ನೀಡಿದ್ದಾರೆ. ಪ್ರಜಾಪ್ರಭುತ್ವ ದೇಶಕ್ಕೆ ಅವರ ಕೊಡುಗೆ ಸ್ಮರಣೀಯವಾಗಿದೆ ಎಂದರು. ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ಕೇವಲ ತಳ ಸಮುದಾಯಕ್ಕೆ ಮಾತ್ರ ಮೀಸಲಾದವರಲ್ಲ, ಅನಿಷ್ಟ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದ್ದಾರೆ. ಶೋಷಿತರಿಗೆ ಮೀಸಲಾತಿ, ಎಲ್ಲರಿಗೂ ಮತದಾನದ ಹಕ್ಕನ್ನ ನೀಡಿದ್ದಾರೆ ಎಂದರು. ಉಪನ್ಯಾಸ ನೀಡಿದ ನ್ಯಾಯವಾದಿ ರವೀಂದ್ರ ಮಂಗಳ, ಸಮಾನತೆಗಾಗಿ ಹೋರಾಟ ಮಾಡಿದ ಅಂಬೇಡ್ಕರ್ ಓದು ಜ್ಞಾನದ ಬಗ್ಗೆ ತಿಳುವಳಿಕೆ ನೀಡಿದ್ದಾರೆ ಎಂದರು. ಭಾರತಕ್ಕೆ ಬಂದು ನೌಕರಿಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿಯೂ ಸಹ ಅವರು ಅಸ್ಪೃಶ್ಯತೆಯನ್ನು ಘೋಷಿಸಿದರು. ಅವರಿಗಿಂತ ಕೀಳು ಮಟ್ಟದಲ್ಲಿರುವವರು, ಎಲ್ಲಿ ಚಪರಾಸಿ ಕೆಲಸ ಮಾಡ್ತಾ ಇದ್ದವರು ಸಹ ಅವರಿಗೆ ಫೈಲನ್ನು ಕೊಡುವಾಗ ದೂರದಿಂದ ಬಿಸಾಡ್ತಕ್ಕಂಥ ಸನ್ನಿವೇಶಗಳು ಅವರ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರ್ತದೆ. ಈ ಅಸಮಾನತೆ, ಈ ಅಸ್ಪೃಶ್ಯತೆ ನಮ್ಮ ದೇಶದಿಂದ ತೊಲಗುವವರೆಗೆ ನಾನು ನಿದ್ರೆ ಮಾಡುವುದಿಲ್ಲ. ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ವನಿತಾ ಮಾತನಾಡಿದರು. ಸಮಾಜ ಕಲ್ಯಾಣ ಇಲಾಖೆಯ ಪ್ರಭಾರ ಸಹಾಯಕ ನಿರ್ದೇಶಕಿ ಗೀತಾ ಹೆಗಡೆ, ಪುರಸಭಾ ಮುಖ್ಯಾಧಿಕಾರಿ ವೆಂಕಟೇಶ್ ನಾವುಡ, ಸರ್ಕಾರಿ ನೌಕರರ ಸಂಘ ಭಟ್ಕಳ ಘಟಕದ ಅಧ್ಯಕ್ಷ MN ನಾಯ್ಕ್, ದಲಿತ ಸಂಘಟನೆಯ ಪ್ರಮುಖರಾದ ಮಾದೇವ್ ಬಾಕಡ್, ಮಾರುತಿ ಪಾವಸ್ಕರ್ ಉಪಸ್ಥಿತರಿದ್ದು, ಶಿಕ್ಷಕ ಸುರೇಶ್ ಮುರುಡೇಶ್ವರ ಕಾರ್ಯಕ್ರಮ ನಿರೂಪಿಸಿದ್ರು. ಸುಳ್ಳು ಜಾತಿ ಪ್ರಮಾಣ ಪತ್ರ ತೊಲಗಲೇ, ಸುಳ್ಳು ಜಾತಿ ಪ್ರಮಾಣ ಪತ್ರ ತೊಲಗಲೇ, ತೊಲಗಲೇ, ಸುಳ್ಳು ಜಾತಿ ಪ್ರಮಾಣ ಪತ್ರ ತೊಲಗಲೇ, ತೊಲಗಲೇ, ಸುಳ್ಳು ಜಾತಿ ಪ್ರಮಾಣ ಪತ್ರ ತೊಲಗಲೇ. RD ಸರ್ಟಿಫಿಕೇಟ್ ಕಡ್ಡಾಯವಾಗಲಿ, RD ಸರ್ಟಿಫಿಕೇಟ್ ಕಡ್ಡಾಯವಾಗಲಿ, RD ಸರ್ಟಿಫಿಕೇಟ್ ಕಡ್ಡಾಯವಾಗಲಿ. ನಮಗೆ ಈ ಸಮಾಜದಲ್ಲಿ ತಲೆ ಎತ್ತಿರುವಂತಹ ಎಲ್ಲರೂ ಸಮಾನವಾಗಿ ಬಾಳುವಂತಹ ಒಂದು ಅವಕಾಶ. ಭಟ್ಕಳ ತಹಶೀಲ್ದಾರ್ ಕಚೇರಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೆಯುತ್ತಿದ್ದ ವೇಳೆ ದಲಿತ ಸಂಘಟನೆಯ ಕೆಲವರು ಸ್ಥಳಕ್ಕೆ ಆಗಮಿಸಿ ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದ್ರು. ರಾತ್ರಿ 2 ಗಂಟೆ 3 ಗಂಟೆವರೆಗೂ ಪುಸ್ತಕಗಳನ್ನು ಓದಿ ಅದರಲ್ಲಿರ್ತಕ್ಕಂಥ ಮೇನ್ ಪಾಯಿಂಟ್ಸ್ ಗಳನ್ನ ಬರ್ಕೊಳ್ತಾ ಇರುವಾಗ ದೂರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ರಾತ್ರಿ ಇಡೀ ಓದ್ತಾ ಇದ್ದೇನೆ. ಜನರ ಸಲುವಾಗಿ ಓದ್ತಾ ಇರೋದು ನನ್ನ ಸ್ವಾರ್ಥ ಓದಿದ್ದಾಗಿದ್ರೆ ಅವರಿಗೆ ಫಾರಿನ್ಗಳಲ್ಲಿ ಬೇಕಾದಷ್ಟು ಅವಕಾಶಗಳಿದ್ದು ಅವರು ಫಾರಿನ್ನಲ್ಲಿ ಆರಾಮಾಗಿ ತಮ್ಮ ಜೀವನವನ್ನ ಸಾಗಿಸ್ತಕ್ಕಂಥ ಒಂದು ಅವಕಾಶ ಸಹ ಅವರಿಗೆ ಅದು ಯಾವುದನ್ನು ಅವರು ಆಸೆ ಪಟ್ಟಿಲ್ಲ. RD ಸಂಖ್ಯೆ ಹೊಂದಿದ ನೈಜ ಪರಿಶಿಷ್ಟರಲ್ಲದವರಿಗೆ ಸರ್ಕಾರಿ ಸವಲತ್ತುಗಳನ್ನು ಒದಗಿಸಲಾಗುತ್ತಿದೆ. ನೈಜ ಪರಿಶಿಷ್ಟರಲ್ಲದವರಿಗೆ ಪರಿಶಿಷ್ಟ ಕೋಟಾದಡಿ ವಿವಿಧ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಕಲ್ಪಿಸಲಾಗುತ್ತಿದೆ. ಈ ಹಿಂದೆ ದಲಿತ ದೌರ್ಜನ್ಯ ತಡೆಗೆ ಸಂಬಂಧಿಸಿದಂತೆ ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಡೆದ ಅನುಸೂಚಿತ ಜಾತಿ ಬುಡಕಟ್ಟುಗಳ ಕುಂದುಕೊರತೆ ಸಮಿತಿಯ ನಡಾವಳಿಗಳನ್ನು ಬದಲಾಯಿಸಿ ಠರಾವು ಬರೆಯಲಾಗಿದೆ. ಇದರಿಂದ ನೈಜ ಪರಿಶಿಷ್ಟರಿಗೆ ಅನ್ಯಾಯವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆ ಬಿಲ್ಲು ಬಿಟ್ಟು ಹೋಗಿದ್ದರಿಂದ ಬೇಜಾರುಗೊಂಡಂತ ಅಂಬೇಡ್ಕರ್ ರಾಜಕೀಯ ಜೀವನಕ್ಕೆ ನಿವೃತ್ತಿ ಘೋಷಿಸಿ ಮತ್ತೆ ಸಾಮಾಜಿಕ ಒಂದು ಉನ್ನತಿಯಲ್ಲಿ ತೊಡಗಬೇಕು, ಸಮಾಜದಲ್ಲಿ ಇರತಕ್ಕಂಥ ಕೆಲವು ಪಿಡುಗುಗಳನ್ನು ದೂರ ಮಾಡಬೇಕು. ಅಲ್ಲ ಸರ್, ಈಗ ನಾವು ಸರ್ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಲ್ಯಾಕ್ ಮಾಡಿಸೋದಿಲ್ಲ. ಈಗ ಯಾರಾದ್ರೂ ಯಾರು ಚೀಫ್
ಕಾರ್ಯಕರ್ತರು ಒಂದು ಕಪ್ಪು ಬಟ್ಟೆ ಕಟ್ಕೊಂಡು ಅದನ್ನು ಸಾಮೂಹಿಕವಾಗಿ ತೋರಿಸ್ತಾರೆ. ಕಾರ್ಯಕ್ರಮ ಮುಗಿದ ನಂತರ ತಹಶೀಲ್ದಾರ್ ನಾಗೇಂದ್ರ ಕಚೇರಿಯಿಂದ ಹೊರಗೆ ಬಂದು ಪ್ರತಿಭಟನಾಕಾರರೊಂದಿಗೆ ಮಾತನಾಡಿ ಸಮಾಧಾನಪಡಿಸುವ ಪ್ರಯತ್ನ ನಡೆಸಿದರು. ನಂತರ ದಲಿತ ಮುಖಂಡರನ್ನ ಕಚೇರಿಯ ಒಳಗೆ ಬರಮಾಡಿಕೊಂಡು ಸಮಕ್ಷ ಪ್ರಾಧಿಕಾರದ ಮುಂದೆ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದರು. ನಮ್ಮಲ್ಲಿ ಬಂದಿದ್ರಲ್ಲ ಆಲ್ರೆಡಿ ಕರೆದಿದ್ರು ಯಾರಿಗೂ ಒಳಗಡೆ ಅಂಬೇಡ್ಕರ್ ಜೈ ಅದು ಜೈ ಈ ಮೂರು ಬಿಟ್ಟು ಬೇರೆ ಯಾವ್ದಾದ್ರು ಒಳಗೆ ಬರ್ತಾವ ಹೇಳಿದ್ರೆ ನಮ್ಮನ್ನು ಇಲ್ಲಿ ಹೇಳಿ ಅದನ್ನು ಹೇಳ್ತಾ ಇಲ್ಲ ನಿಮ್ಗೆ ಅದು ಆ ಇಶ್ಯೂ ಏನಿದೆಲ್ಲ ಅದನ್ನು ಸರ್. ಆ ಇಶ್ಯೂ ಬೇಡ ಸರ್, ಆ ಇಶ್ಯೂ ಬೇಡ. ನಾವು ಆ ಇಶ್ಯೂ ಬಗ್ಗೆ ನಿಮಗೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. ಆಮೇಲೆ ನಿಮ್ಗೆ ಏನಾದ್ರು ಸ್ಟ್ರೈಕ್ ಸರ್ ಆ ಇಶ್ಯೂ ಬಗ್ಗೆ ಸರ್ ನಮ್ದು ಪ್ರತಿಭಟನೆ ಇಲ್ಲ. ನೀವು ಕೂಡಿಸಿದೆ ಈಗ ನಾವು ಕೂರಿಸಿಲ್ಲ ನೀವೇ ಮಾಡಿದ್ರೆ ನಾವೇ ಕೂರಿಸಿಲ್ಲ. ನಾವೆಲ್ಲರೂ ದಲಿತ ಮುಖಂಡ ಕಿರಣ್ ಶಿರೂರು, ಮೋಹನ್ ಶಿರಾಲಿಕರ್, ದಿನೇಶ್ ಪಾವಸ್ಕರ್, ಪೂಜಾ ಪಾಲೇಕರ್, ಸೀತಾರಾಮ್ ಪಾಲೇಕರ್, ಸಹನಾ ಶಿರಾಲಿಕರ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಸಿಪಿಐ ಸಂತೋಷ್ ಕಾಯ್ಕಿಣಿ, ಎಸ್ಐ ನವೀನ್ ನಾಯ್ಕ್ ಉಪಸ್ಥಿತರಿದ್ದರು. ಇವಾಗ 24/3/2025 ಗ್ರೀವೆನ್ಸ್ ಮೀಟಿಂಗ್ ಆಗಿತ್ತು. ದಲಿತ SC/ST ಅವರದ ಕುಂದುಕೊರತೆ ಸಭೆ ಆಗಿತ್ತು. ಈ ಸಭೆಯಲ್ಲಿ ನಮ್ಮ ನಾಮನಿರ್ದೇಶಕರ ಮೆಂಬರ್ಗಳು SC/ST ಸರ್ಟಿಫಿಕೇಟ್ ಅನ್ನ ಯಾವುದೇ ಸವಲತ್ತು ಕೊಡ್ತಾವಾಗ SC ಸರ್ಟಿಫಿಕೇಟ್ ಸವಲತ್ತು ಕೊಡ್ತಾವಾಗ ನೀವು ಕಡ್ಡಾಯವಾಗಿ RD ಸರ್ಟಿಫಿಕೇಟ್ ಅನ್ನ ತಗೊಳ್ಳಿ, ಹೊಸ ಸರ್ಟಿಫಿಕೇಟ್ ಅನ್ನ ತಗೊಳ್ಳಿ ಅಂತ ಹೇಳಿದ್ರು. ಈಗ ಆನ್ಲೈನ್ ಅಲ್ಲಾಗ್ಲಿ ಯಾವುದೇ ಇದ್ರಲ್ಲಿ ನಾವೇನಾದ್ರೂ ಒಂದು ಸವಲತ್ತಿಗೆ ಅಪ್ಲೈ ಮಾಡಿದವಾಗ RD ಸರ್ಟಿಫಿಕೇಟ್ ಕೇಳ್ತಾರೆ. ಆದ್ರೆ ಎಲೆಕ್ಷನ್ಗೆ ಇಲ್ಲಿ ಪಂಚಾಯತ್ ಅಲ್ಲಿ ಯಾವ್ದಾದ್ರು ಒಂದು ಸವಲತ್ತು ಕೊಡ್ತಾವಾಗ ಯಾವುದೇ ಪ್ರಮಾಣದಲ್ಲಿ RD ಸರ್ಟಿಫಿಕೇಟ್ ತಗೊಳ್ತಾ ಇಲ್ಲ. ಹಳೇದು 85ರಲ್ಲಿ 95ರಲ್ಲಿ 98ರಲ್ಲಿ ಕೊಟ್ಟಿರುವಂತ ಕೈ ಬರ ಸರ್ಟಿಫಿಕೇಟ್ ಅನ್ನ ಸವಲತ್ತು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಕಡ್ಡಾಯವಾಗಿ RD ಸರ್ಟಿಫಿಕೇಟ್ ಈಗ ನಮ್ಗಾಗ್ಲಿ ಯಾರಿಗಾಗ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಸತ್ಯದು SC ನೈಜ ಪರಿಶಿಷ್ಟ ಎಲ್ಲರೂ ಯಾರು ಅವ್ರಿಗೆ RD ಸರ್ಟಿಫಿಕೇಟ್ ಇದ್ರೆ ಮಾತ್ರ, ಈಗ ಗೊಂಡ ಆಗ್ಲಿ ಮೊಗೇರಾಗ್ಲಿ ಮೀನುಗಾರ ಮೊಗೇರಾಗ್ಲಿ ಯಾರೇ ಆಗ್ಲಿ ಅವ್ರಿಗೆ RD ಸರ್ಟಿಫಿಕೇಟ್ ಇದ್ರೆ ನೀವು ಸವಲತ್ತು ಕೊಡಿ, ಇಲ್ಲದಿದ್ರೆ ಅವ್ರಿಗೆ ಸವಲತ್ತು ಕೊಡಬೇಡಿ ಅಂತ ಹೇಳಿ ಇವ್ರು ಕೇಳಿದ್ರು. ಆಗ AC ಮೇಡಮ್ ಅವರು ತತ್ಕ್ಷಣವಾಗಿ ಇಲ್ಲಿ RD ಸರ್ಟಿಫಿಕೇಟ್ ಅನ್ನ ಕೊಟ್ಟು ನೀವು ಸವಲತ್ತು ಕೊಡಿ ಅಂತ ಹೇಳ್ಕೊಂಡು ತಾಕೀತು ಮಾಡಿ ಪ್ರೊಸೀಡಿಂಗ್ಸ್ ಮಾಡಿದ್ರು. ಅದೇ ದಿವಸ RD ಸರ್ಟಿಫಿಕೇಟ್ ಅವ್ರಿಗೆ ಕೊಡ್ತಾ ಇಲ್ಲ, ನಮ್ಗೆ ಕೊಡ್ತಾ ಇದಾರೆ. ನೈಜ ಪರಿಶಿಷ್ಟ ಕೊಡ್ತಾ ಇದಾರೆ. ಸವಲತ್ತು ಹೇಳ್ತಾ ಇರೋದು ನಾನು ಸವಲತ್ತು ಅಂತ ಹೇಳಿದ್ರೆ ಯಾವುದೇ ಒಂದು ಮನೆ ಕೊಡೋದಾಗ್ಲಿ, ಒಂದು ಮಷಿನ್ ಕೊಡೋದಾಗ್ಲಿ, ಏನೇ ಒಂದು ಪಂಚಾಯತಿಂದ ಬರುವಂತ ಸವಲತ್ತಾಗಲಿ, ಎಲೆಕ್ಷನ್ಗೆ ಸ್ಪೆಷಲ್ ಎಲೆಕ್ಷನ್ಗೆ ಹಳೆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡು ಕಂಟೆಸ್ಟ್ ಮಾಡ್ತಾರೆ. ಈಗ ಸೊಸೈಟಿ ಎಲೆಕ್ಷನ್ ಆಗ್ಲಿ, ನಾಳೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ಹಳೆ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡು ಇವರು ಕಂಟೆಸ್ಟ್ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಹೊಸ ಕಾಸ್ಟ್ ಸರ್ಟಿಫಿಕೇಟ್ ಎಲೆಕ್ಷನ್ಗಾಗೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ. ಬಟ್ ಇವರು ಹಳೆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಬಡ್ಕಳದಲ್ಲಿ ಮಾತ್ರ ನಡೀತಾ ಇದೆ. ಇದಕ್ಕಾಗಿ ನಾವು ಕೇಳೋದು RD ಸರ್ಟಿಫಿಕೇಟ್ ಅನ್ನ ಕಡ್ಡಾಯ ಮಾಡಿ ಅಂತ. ಡಾಕ್ಟರ್ BR ಅಂಬೇಡ್ಕರರು ಅಸಮಾನತೆ, ಅವಮಾನಗಳನ್ನು ಎದುರಿಸಿ ಬೆಳೆದು ಬಂದವರು. ವೈವಿಧ್ಯತೆಗಳಿಂದ ಕೂಡಿದ ಭಾರತಕ್ಕೆ ಸಂವಿಧಾನ ನೀಡಿರುವುದು ಅಸಾಮಾನ್ಯವಾದುದು. ಪ್ರಸ್ತುತ ದಿನದಲ್ಲಿ ಅಂಬೇಡ್ಕರರ ಕುರಿತು ಹೆಚ್ಚಿನ ಓದು ಬೇಕಾಗಿದೆ. ಅವರು ದಲಿತರಿಗಾಗಿ ಮಾತ್ರ ಹೋರಾಡಿದವರಲ್ಲ, ಎಲ್ಲರ ಒಳಿತಿಗಾಗಿ, ಸಮಾನತೆಗಾಗಿ ಹೋರಾಡಿದವರು ಎಂದು ಡಾಕ್ಟರ್ ಕೃಷ್ಣ ಜಿ ಹೇಳಿದರು. ತಾಲೂಕಾಸ್ಪತ್ರೆ ಹೊನ್ನಾವರದಲ್ಲಿ ನಡೆದ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಷ್ಪನಮನ ಅರ್ಪಿಸಿ ಮಾತನಾಡಿದರು. ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕೇಣಿ ಮಾತನಾಡಿ, ಅಂಬೇಡ್ಕರ್ ನೀಡಿರುವ ಸಂವಿಧಾನ ಕೇವಲ ಮೀಸಲಾತಿಗೆ ಸೀಮಿತವಾಗಿಲ್ಲ, ನಮ್ಮ ಹಕ್ಕು ಕರ್ತವ್ಯಗಳ ಬಗ್ಗೆ ತಿಳಿಸಿದ್ರು. ನಾವು ಗೌರವಯುತವಾಗಿ ಬದುಕುವ ಹಕ್ಕನ್ನು ನೀಡಿದೆ. ನಾವು ಅಂಬೇಡ್ಕರ್ರ ಬಗ್ಗೆ ಸರಿಯಾಗಿ ಅರ್ಥೈಸಿಕೊಳ್ಳೋಣ ಎಂದು ಹೇಳಿದರು. ಆಯುರ್ವೇದಿಕ್ ವೈದ್ಯ ಡಾಕ್ಟರ್ ಗುರುದತ್ತ ಕುಲಕರ್ಣಿ,
ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಚಂದ್ರಶೇಖರ್ ಕಳಸ್ ಸೇರಿದಂತೆ ಆಸ್ಪತ್ರೆಯ ಶುಶ್ರೂಷಾಧಿಕಾರಿಗಳು, ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಅಂಬೇಡ್ಕರ್ ಮಹಾನ್ ಮಾನವತಾವಾದಿ, ಮುತ್ಸದ್ದಿ, ಜ್ಞಾನದ ಭಂಡಾರ, ಸಾಮಾಜಿಕ ಅಸಮಾನತೆ ತೊಡೆದುಹಾಕಲು ಶ್ರಮಿಸಿದವರು. ಶಿಕ್ಷಣ, ಸಂಘಟನೆ, ಹೋರಾಟದ ಮೂಲಕ ಸಾಮಾಜಿಕ ನ್ಯಾಯ ಮತ್ತು ತಮ್ಮ ಹಕ್ಕುಗಳನ್ನು ಪಡೆಯಲು ಕರೆ ಕೊಟ್ಟರು. ಅವರ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ ಸಲಹೆ ನೀಡಿದರು. ಹಳಿಯಾಳ ಪಟ್ಟಣದ ಪುರಭವನದಲ್ಲಿ ತಾಲೂಕಾಡಳಿತದ ವತಿಯಿಂದ ಆಯೋಜಿಸಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸಮಯ ಪ್ರಜ್ಞೆ ಉತ್ಸಾಹ ಇರಬೇಕು, ಮಾಡಿ ಚೆನ್ನಾಗಿ ಮಾಡಿ. ಇಲ್ಲೇ ಒಂದು ಕಿಲೋಮೀಟರ್ ಇಲ್ಲ, ಅಲ್ಲಿಂದ ಬರ್ಲಿಕ್ಕೆ 1-2 ತಾಸು ಉತ್ಸಾಹ ಬೆಳೆಸ್ತೇನೆ ಸರಿಯಲ್ಲ. ಆದರೆ ಸಂಘಟಕರು ನಾನು ವಿನಂತಿ ಮಾಡ್ತೇನೆ, ಜೀವನದಲ್ಲಿ ಸಮಯ ಪ್ರಜ್ಞೆ ಬೇಕು, ಸಮಯಕ್ಕೆ ಬೆಲೆ ಬೇಕು, ಜೀವನದಲ್ಲಿ ಯಶಸ್ವಿ ಆಗಬೇಕು. ನಾನು ಬೇಕಾದ ಕೇಳಿ 11 ಗಂಟೆ ಅಂದ್ರೆ 1 ಮಿನಿಟ್ ಮುಂಚಿದಾಗ ಇದ್ದೆ. ಈಗ ಸಂಘಟಕರು ಬರಬೇಡ್ರಿ ಸರ್, 1 ಗಂಟೆ ಲೇಟ್ ಮಾಡಿ ನ್ಯಾಯ ಮಾಡೋದು. ಹಳಿಯಾಳ ಪಟ್ಟಣದ ಯಲ್ಲಾಪುರ ನಾಕದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಜಗ್ಗಲಗಿ, ಹಲಗೆ, ಸಿದ್ದಿ ನೃತ್ಯ ಸೇರಿದಂತೆ ಗೊಂಬೆಗಳ ಮೂಲಕ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಜಗಜೀವನ್ ರಾಮ್ ಅವರ ಭಾವಚಿತ್ರಗಳನ್ನು ಹೊತ್ತ ವಿಶೇಷ ವಾಹನದ ಮೂಲಕ ಪಟ್ಟಣದಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ಪ್ರತಿಭಾವಂತ SC/ST ಸಮುದಾಯದ ಮಕ್ಕಳಿಗೆ, ಯುವ ಪ್ರತಿಭೆಗಳು ಹಾಗೂ ಸಮುದಾಯದ ಉನ್ನತಿಗಾಗಿ ಹೋರಾಟ ಮಾಡಿದವರಿಗೆ ಗೌರವಿಸಲಾಯಿತು. ಆರಂಭದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಲಾಯಿತು. ಸುರೇಶ್ ಕಡೆಮನಿ ಹಾಗೂ ಶಾಂತಾರಾಮ್ ಚಿಬ್ಬುಲ್ಕರ್ ವಿಶೇಷ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣನವರ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಿಲಾಸ್ ರಾಜ್, ಪುರಸಭೆ ಅಧ್ಯಕ್ಷೆ ದ್ರೌಪದಿ ಅಗಸರ, ಉಪಾಧ್ಯಕ್ಷೆ ಲಕ್ಷ್ಮೀ ವಡ್ಡರ್, ಮುಖಂಡರಾದ ಹನುಮಂತ ಮೇತ್ರಿ, ಚಂದ್ರಕಾಂತ್ ಕಲಬಾವಿ, ಯಲ್ಲಪ್ಪ ಹೊನ್ನೋರ್ಜಿ, ಮಾರುತಿ ಕಲಬಾವಿ, ಮಾರುತಿ ಚೀನಿಗಕೊಪ್ಪ, ರಾಜು ಮೇತ್ರಿ, ಯಶವಂತ್ ಮೇತ್ರಿ, ಸಮಾಜ ಕಲ್ಯಾಣ ಇಲಾಖೆಯ ಅಶೋಕ್ ಪವಾರ್ ಇತರರು ಇದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಕಾರವಾರ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ನಡೆದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ 134ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ, ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾರತ ಮತ್ತು ವಿಶ್ವ ಕಂಡ ಮಹಾನ್ ನಾಯಕರಾಗಿದ್ದು, ಪ್ರತಿಯೊಬ್ಬರೂ ಅವರ ಜೀವನದಿಂದ ಕಲಿಯುವುದು ಸಾಕಷ್ಟಿದೆ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿದ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಮಾತನಾಡಿ, ದೇಶದ ಸಂವಿಧಾನ ರಚನೆಯ ಕರ್ತೃವಾಗಿದ್ದ ಡಾಕ್ಟರ್ ಅಂಬೇಡ್ಕರ್ ಅವರು ದೇಶದ ಎಲ್ಲಾ ನಾಗರಿಕರಿಗೂ ಸಮಾನ ಕಾನೂನು ಹಕ್ಕುಗಳನ್ನು ರೂಪಿಸಿದ್ದಾರೆ ಎಂದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕುರಿತು ಉಪನ್ಯಾಸ ನೀಡಿದ ಜಿಲ್ಲಾ ಪಂಚಾಯಿತಿ ಜಾತಿ ಮತ್ತು ವರ್ಗಗಳ ನೌಕರರ ಒಕ್ಕೂಟದ ಅಧ್ಯಕ್ಷ ಜಿಡಿ ಮನೋಜೆ ಮಾತನಾಡಿ, ಅಂಬೇಡ್ಕರ್ ಯಾವುದೇ ಒಂದು ವರ್ಗ, ಸಮುದಾಯಕ್ಕೆ ಸೀಮಿತವಾಗಿರಲಿಲ್ಲ. ಇಡೀ ಸಮಾಜದ ಏಳಿಗೆಗಾಗಿ ಶ್ರಮಿಸಿದ್ರು. ಭ್ರಾತೃತ್ವದಿಂದ ಸಮಾನತೆ ಮತ್ತು ಸ್ವಾತಂತ್ರ್ಯ ಎಂದು ನಂಬಿದ್ರು ಎಂದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ದೀಪಕ್ ಕುಡಾಳ್ಕರ್ ಮಾತನಾಡಿ, ಅಂಬೇಡ್ಕರ್ ಸಂವಿಧಾನದಲ್ಲಿ ದಲಿತರಿಗೆ ಮಾತ್ರವಲ್ಲ, ಪ್ರತಿಯೊಂದು ವರ್ಗದವರಿಗೂ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ SSLC, ದ್ವಿತೀಯ PUC, ಪದವಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು, ಕ್ರೀಡಾ ಸಾಧಕರನ್ನ ಸನ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಂ, ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಉಪವಿಭಾಗಾಧಿಕಾರಿ ಕನಿಷ್ಕ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕೃಷ್ಣಮೂರ್ತಿ, ನಗರಸಭೆ ಪೌರಾಯುಕ್ತ ಜಗದೀಶ್ ಹುಲಗೆಜ್ಜೆ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ YK ಉಮೇಶ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಾಲಾ ಹುಲ್ಸ್ವಾರ, ಪರಿಶಿಷ್ಟ ವರ್ಗಗಳ ಸಮುದಾಯದ ಜಿಲ್ಲಾಧ್ಯಕ್ಷ ನಾಗರಾಜ್ ತಳವಾರ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿಗಳು, ಜಿಲ್ಲೆಯ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಂಘಟನೆಯ ಪದಾಧಿಕಾರಿಗಳು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಚಾತುರ್ವರ್ಣಗಳ ಜೊತೆ ಸಾವಿರಾರು ಜಾತಿ ವ್ಯವಸ್ಥೆಗಳಿಂದ ಭಾರತ ಬಳಲುತ್ತಿದೆ. ದೇಶದ ಪ್ರತಿಶತ 90ರಷ್ಟು ಜನರು ಇಂದಿಗೂ ಸಾಮಾಜಿಕ ಅಸಮಾನತೆಯ ಬೇಗುದಿಯಲ್ಲಿದ್ದಾರೆ.
ಅಂದಿನಿಂದ ಇಂದಿನವರೆಗೂ ವರ್ಣಾಶ್ರಮ ಧರ್ಮ ಭಾರತೀಯರ ಸಮತೆಯ ಬದುಕಿಗೆ ಮಾರಕವಾಗಿದೆ ಎಂದು ರಾಜ್ಯ ಶಾಲಾ ನಾಯಕತ್ವ, ಶೈಕ್ಷಣಿಕ ಯೋಜನೆ ಮತ್ತು ನಿರ್ವಹಣಾ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಬಿಕೆಎಸ್ ವರ್ಧನ್ ಅಭಿಪ್ರಾಯಪಟ್ಟರು. ಅವರು ದಾಂಡೇಲಿ ನಗರಸಭೆಯಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ರ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿ ಮಾತನಾಡುತ್ತಿದ್ದರು. ಬುದ್ಧ ಪ್ರಾಚೀನ ಕಾಲದಲ್ಲಿ, ಬಸವಣ್ಣ ನಡುಕಾಲದಲ್ಲಿ, ಅಂಬೇಡ್ಕರ್ ಆಧುನಿಕ ಕಾಲದಲ್ಲಿ ಸಮಾನತೆಯ ಚಳುವಳಿಗಾರರಾಗಿ ಕೆಲಸ ಮಾಡಿದ್ರು. ಇಂದು ಆ ಕಾಳಜಿ ನಮ್ಮೆಲ್ಲರಿಗಿರಬೇಕಿದೆ. ಶೋಷಿತರ ಶೈಕ್ಷಣಿಕ ಪ್ರಗತಿ ಆಗಬೇಕಿದೆ ಎಂದರು. ಬಾಬಾ ಸಾಹೇಬರನ್ನ ಪುಸ್ತಕದಲ್ಲಿ ಓದಿದ್ರೆ ಬಾಬಾ ಸಾಹೇಬರು ಸಿಗೋದಿಲ್ಲ. ಬಾಬಾ ಸಾಹೇಬರು ನಮ್ ಜೊತೆನೆ ಇರ್ತಾರೆ. ಪ್ರತಿಮೆಯಲ್ಲಿರೋ ಬಾಬಾ ಸಾಹೇಬರು ಸಾಂಕೇತಿಕ. ಅಲ್ಲಿ ನೀವು ಆಳತ್ತರದ ಪ್ರತಿಮೆಯನ್ನ ನೀವು 1 ಕೋಟಿ ಖರ್ಚು ಮಾಡಿ ನಿಲ್ಲಿಸಿದಿರಿ. ಅಲ್ಲಿ ವರ್ಷಕ್ಕೊಮ್ಮೆ ಮಾಲಿ ಹಾಕಿದ್ರೆ ಅಲ್ಲಿ ಬಾಬಾ ಸಾಹೇಬರು ಅಲ್ಲೇ ಇರ್ತಾರ, ನೀವು ನಿಮ್ ಮನೆಗೆ ಇರ್ತೀರಿ. ಪ್ರತಿಮೆಗಳು ಬೇಕು, ಮೆರವಣಿಗೆ ಬೇಕು, ಆದ್ರೆ ಪ್ರತಿಮೆ ಮೆರವಣಿಗೆಗೆ ನಮ್ಮ ದಲಿತ ಚಳವಳಿ ನಿಂತ್ಕೊಂಡ್ ಬಿಟ್ಟಿದೆ. ಇವತ್ತು ಅತ್ಯಂತ ದೇಶಕ್ಕೆ ಗಂಡಾಂತರ ಎದುರಾಗಿರೋದು ಕೋಮುವಾದಿಗಳಿಂದ, ಜಾತಿವಾದಿಗಳಿಂದ. ಮತ್ತೊಮ್ಮೆ ಈ ದೇಶಕ್ಕೆ ಗಂಡಾಂತರ ಎದುರಾಗಿದೆ. ಇವತ್ತು ಮೊಘಲರು ನಮ್ಮ ದೇಶದಲ್ಲಿ ಗಂಡಾಂತರ ಮಾಡ್ಲಿಕ್ಕೆ ಮೊಘಲರು ಇಲ್ಲ. ಇವತ್ತು ಯಾರು ಬೇರೆ ದೇಶದ ಬ್ರಿಟಿಷರು ನಮ್ಮ ದೇಶಕ್ಕೆ ಗಂಡಾಂತರ ಒಡ್ಡೋ ಪರಿಸ್ಥಿತಿ ಇಲ್ಲ. ಆದ್ರೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿವೆ. 75 ವರ್ಷಗಳಾದ್ರೂ ಕೂಡ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಾವು ತೆಗೆದುಕೊಂಡ್ರೂ ಕೂಡ, ಸ್ವೀಕಾರ ಮಾಡಿದ್ರೂ ಕೂಡ ನಮ್ಮ ದೇಶ ನಿರೀಕ್ಷಿತ ಪ್ರಗತಿಯನ್ನ ಸಾಧನೆ ಮಾಡ್ತಾ ಇಲ್ಲ. ಕಾರ್ಯಕ್ರಮ ಉದ್ಘಾಟಿಸಿದ ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಮಗೆಲ್ಲ ರೋಲ್ ಮಾಡೆಲ್ ಎಂದರು. ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯ ಅಧ್ಯಕ್ಷ ನ್ಯಾಯವಾದಿ ರಾಜಶೇಖರ್ ಐಎಚ್ ಸಂವಿಧಾನದ ಮಹತ್ವದ ಬಗ್ಗೆ ಮಾತನಾಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ, ಇಂದು ಕೇವಲ ಜಾತಿ ಧರ್ಮಗಳ ನಡುವೆ ಸಂಘರ್ಷ ನಡೆಯುತ್ತಿಲ್ಲ, ಜಾತಿ ಧರ್ಮದ ಮನಸ್ಥಿತಿಗಳ ನಡುವೆ ಸಂಘರ್ಷ ನಡೆಯುತ್ತಿದೆ. ಅದು ಕೊನೆಯಾಗಬೇಕು ಎಂದರು. ನಗರಸಭಾ ಉಪಾಧ್ಯಕ್ಷೆ ಶಿಲ್ಪಾ ಕೊಡೆ, ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಸುಧಾ ಜಾಧವ್, ಪೌರಾಯುಕ್ತ ವಿವೇಕ್ ಬನ್ನೆ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಿಯಾಜ್ ಸೈಯದ್, ನಗರಸಭೆ ಮಾಜಿ ಅಧ್ಯಕ್ಷರಾದ ಯಾಸ್ಮೀನ್ ಕಿತ್ತೂರ್, ಸರಸ್ವತಿ ರಜಪೂತ್, ಮಾಜಿ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್, ನಗರಸಭಾ ಸದಸ್ಯರು ಹಾಗೂ ಆಶ್ರಯ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಪೌರಾಯುಕ್ತ ವಿವೇಕ್ ಬನ್ನೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ವ್ಯವಸ್ಥಾಪಕ ಪರಶುರಾಮ್ ಶಿಂದೆ ವಂದಿಸಿದ್ರು. ಪತ್ರಕರ್ತ ಸಂದೇಶ್ ಜೈನ್ ನಿರೂಪಿಸಿದ್ರು. ನಗರದ ದಲಿತ ಪರ ಸಂಘಟನೆಯ ಪ್ರಮುಖರು ಹಾಗೂ ನಾಗರಿಕರು ಭಾಗವಹಿಸಿದ್ರು. ಸಭಾ ಕಾರ್ಯಕ್ರಮಕ್ಕೂ ಮುನ್ನ ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ನಗರಸಭೆಯವರೆಗೆ ಭವ್ಯ ಮೆರವಣಿಗೆ ನಡೆಯಿತು. ಅಂಬೇಡ್ಕರ್ ಪುತ್ಥಳಿಗೆ ಹಾರಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನ ಸೋಮವಾರ ಇಲ್ಲಿನ ವಿವಿಧೆಡೆ ಸಂಭ್ರಮದಿಂದ ಆಚರಿಸಲಾಯಿತು. ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಲಾಯಿತು. ನಂತರ ಮುಖ್ಯಾಧ್ಯಾಪಕ ಪಿಎಂ ಮುಕ್ರಿ ಮಾತನಾಡಿ ಅಂಬೇಡ್ಕರ್ ಜೀವನದ ಕುರಿತು ವಿವರಿಸಿದರು. ಈ ವೇಳೆ ಸಹ ಶಿಕ್ಷಕರು, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಸದಸ್ಯರು, ಪಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದರಂತೆ ದಂಡೆ ಭಾಗದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಾಧ್ಯಾಪಕ ಜಿಆರ್ ನಾಯ್ಕ್ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರರ ಆದರ್ಶಗಳನ್ನು ವಿವರಿಸಿದ್ರು. ಈ ವೇಳೆ ಸಹ ಶಿಕ್ಷಕರು, ಶಾಲಾಭಿವೃದ್ಧಿ ಸಮಿತಿಯವರು, ಪಾಲಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅವರ ತತ್ವಾದರ್ಶವನ್ನ ಸ್ಮರಿಸಿ ವಂದಿಸಲಾಯಿತು. ಈ ವೇಳೆ ಪ್ರಭಾರಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್, ಪ್ರಭಾರಿ ವೈದ್ಯಾಧಿಕಾರಿಯಾದ ಕಾಗಾಲ, ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್, ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿ ಡಾಕ್ಟರ್ ರೀತು ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳು, ಊರ ನಾಗರಿಕರು ಅಲ್ಲದೆ ವಿದೇಶಿಗರು ಪಾಲ್ಗೊಂಡು ಮಹಾನಾಯಕನಿಗೆ ನಮನ ಸಲ್ಲಿಸಿದ್ರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.